ಸುದರ್ಶನ್ ಚಿಪ್ಲುಂಕರ್ ಅವರೇ, ಈ ಬಂಗಾರದ ಲಲಕೆಯನ್ನು ನೀವು ಮಂಗಳೂರು ವೀರ ವೆಂಕಟೇಶ ದೇವರಿಗೆ ನೀವು ನಮ್ಮ ಆಡಳಿತ ಮಂಡಳಿ ಮಂಗಳೂರು ಪೇಂಟೆ 10 ಸಂಸ್ಥರ ಪರವಾಗಿ ನೀವು ನಿಮಗೆ ಅದನ್ನು ವಹಿಸಿಕೊಟ್ಟದ್ದನ್ನು ನೀವು ಕ್ಲಪ್ತ ಸಮಯಕ್ಕೆ ಅದನ್ನು ಕೆಲಸವನ್ನು ಮುಗಿಸಿ ಎರಡನೇ ದಿನಕ್ಕೆ ಇದನ್ನು ಒಪ್ಪಿಸುವಂತ ಒಂದು ಕಾರ್ಯಕ್ರಮವನ್ನು ನೀನು ಹಮ್ಮಿಕೊಂಡಿದ್ದೀರಾ. ನಿಮಗೆ ಇದರ ಬಗ್ಗೆ ಎರಡು ಮಾತುಗಳನ್ನು ಆಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ತೇನೆ. ಎಲ್ಲರಿಗೆ ನಮಸ್ಕಾರ. ಮೊದಲಿಗೆ ಹೇಳುವುದೇನೆಂದರೆ, ಗುರುಗಳಾದ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರು ಮತ್ತು ಸಂಯಮೇಂದ್ರ ಸ್ವಾಮೀಜಿಯವರಿಗೆ ಮೊದಲು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಹೀಗೆ ನಮಗೆ ಈ ಚಿನ್ನದ ಲಾಲಿಕೆ ಮಾಡುವಂಥ ಒಂದು ಸುಯೋಗವನ್ನು ಕೊಟ್ಟಂತಹ ದೇವರಿಗೆ ಮತ್ತು ಎಲ್ಲ ಸಮಸ್ತ GSB ಸಮಾಜ ಬಾಂಧವರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ನಮ್ಮನ್ನು ಈ ಕೆಲಸ ಮಾಡಲಿಕ್ಕೆ ಒಂದು ನಿಮಿತ್ತ ಮಾಡಿದ ಭಗವಂತನಿಗೆ ಕೂಡ ಸೇವೆ ಮಾಡಲಿಕ್ಕೆ ಕೊಟ್ಟಂಥ ನಮ್ಮದು ಅದು ಸುಯೋಗ. ಹಾಗಾಗಿ ಆ ಒಂದು ನಮಗೆ ಕೆಲಸ ಬಂದದ್ರಿಂದ ಅದನ್ನು ನಾವು ನಮ್ಮ ಶಕ್ತಿಯಾನುಸಾರ ಮತ್ತು ನಮಗೆ ಎಷ್ಟು ಇದರ ಬಗ್ಗೆ ಒಂದು ಜ್ಞಾನ ಉಂಟು ಅದನ್ನು ಪೂರ್ತಿ ಹಾಕಿ ನಾವು ಮಾಡಿದ್ದೇವೆ. ಮನುಷ್ಯ ಮಾತ್ರ, ನಾವು ಎಷ್ಟಾದರೂ ಬರೇ ಸಣ್ಣವರು. ಹಾಗಾಗಿ ದೈವ ಕೃಪೆ ಹೇಗೆ ಉಂಟೋ ಆ ರೀತಿ ನಾವು ಮಾಡಿದ್ದೇವೆ. ಸೊ ಇದರಲ್ಲಿ ಮುಖ್ಯವಾಗಿ ಏನಂತೇಳಿ, ನಮಗೆ ಸಮಯದ ತುಂಬ ಅಭಾವ ಇದ್ದದ್ರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಇದನ್ನು ಮಾಡುವಂಥ ಒಂದು ನಮಗೆ ಚಾಲೆಂಜ್ ಒಂದಿತ್ತು. ಸೊ ಆದರೆ ಸಹ ನಮ್ಮ ಎಲ್ಲ ನಮ್ಮ ಟೀಮ್ ಮೆಂಬರ್ಸ್, ಇದು ನಾನು ಅಂತ ಹೇಳುವುದಿಲ್ಲ, ಇದರಲ್ಲಿ ಇದು ನಾವು ಖಾಲಿ ಇದು ಮಾತ್ರ ಹೆಸರಿಗೆ ಮಾತ್ರ, ಎಲ್ಲ ನಮ್ಮ ಸಹಕಾರ ನಮ್ಮ ಟೀಮ್ನವರದ್ದು, ಅವರೆಲ್ಲರೂ ಮಾಡುವ ಅಂತ ನನ್ನನ್ನು ಕೂಡ ಹುರಿದುಂಬಿಸಿ ಅವರು ಸಹ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಇದರ ಒಂದು ಕ್ರೆಡಿಟ್ ಅವರಿಗೆ ಸಹ ಹೋಗ್ತದೆ. ಇಡೀ ಫ್ಯಾಮಿಲಿಯವರು ಒಟ್ಟಾಗಿ ಅವರ ಕೆಲಸದವರನ್ನು ಒಂದು ಫ್ಯಾಮಿಲಿಯವರಂತ ಟ್ರೀಟ್ ಮಾಡಿ ಇಂಥದ್ದೊಂದು ಸುಂದರವಾದ ನಮ್ಮ ವೀರ ವೆಂಕಟೇಶ ದೇವರಿಗೆ ಇಂಥ ಸುಂದರವಾದ ಒಂದು ಲಾಲ್ಕೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ದೇವರ ಅನುಗ್ರಹ, ಸ್ವಾಮೀಜಿಯವರ ಅನುಗ್ರಹ ಆಗುದಿಲ್ಲ ಅಂತ ಹೇಳ್ತೀವಿ. ಪ್ರಾಯಶಃ ಇದು ನಿಮ್ಮದ ಜೀವನದ ಒಂದು ಒಳ್ಳೆಯ ಒಂದು ಸೌಭಾಗ್ಯ ಅಂತ ನನ್ಗೆ ಕಾಣ್ತದೆ. ನಿಮ್ಗೆ ಏನ್ ಅನಿಸ್ತದೆ? ನೀವು ಮಾತ್ರ ಅಲ್ಲ, ನಿಮ್ಮ ಒಂದು ಧರ್ಮಪತ್ನಿಯವರು ಈ ಕಾರ್ಯಕ್ರಮದಲ್ಲಿ ನಾವು ಆಗಾಗ ಆಡಳಿತ ಮಂಡಳಿಯವರು ಬಂದು ಇಲ್ಲದನ್ನು ನೋಡ್ತಾ ಇರುವಾಗ ನಮಗೊಂದು ಜವಾಬ್ದಾರಿ ಇತ್ತು. ಆಗ ನಮ್ಗೆ ಕಾಣ್ತಾ ಇತ್ತು, ನೀವು ಇಡೀ ಫ್ಯಾಮಿಲಿಯವರೇ ಒಟ್ಟಾಗಿ ಇದನ್ನು ಮಾಡ್ತಿದ್ದಾರಲ್ಲ, ನಿಮ್ಮ ಒಂದು ಕೆಲಸದ ಸಹ ಬಹಳಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರಲ್ಲ, ನಿಮ್ಗೆ ಏನು ಅನಿಸ್ತದೆ? ನಿಮ್ಗೇನು ಇದು ದೇವರು ಕೊಟ್ಟ ಸೌಭಾಗ್ಯ, ನಿಮ್ಮಲ್ಲಿ ಜೀವನದ ದೊಡ್ಡ ಒಂದು ಸಾಧನೆ ಅಂತ ಎನಿಸಿದ್ರು? ಇದು ನೀವು ಹೇಳಿದ ಹಾಗೆ ಇದು ನಮ್ಮ ಒಂದು ಸೌಭಾಗ್ಯ. ಯಾಕಂತ ಹೇಳಿದ್ರೆ, ಇದೆಲ್ಲ ನಾವು ಪ್ಲಾನ್ ಮಾಡಿ ಬಂದದ್ದಲ್ಲ. ಮೊದಲಿಗೆ ನಾವು ಇದು ಕನಮನಸ್ಸಿನಲ್ಲಿ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಇಂಥದ್ದೊಂದು ಕೆಲಸ ನಾವು ಮಾಡುವಂಥ ಯೋಗ ನಮಗೆ ಸಿಗ್ಬೋದು ಅನ್ನುವಂಥದ್ದು ನಾವು ಕನಮನಸ್ಸಿನಲ್ಲಿ ಎಣಿಸಿರ್ಲಿಕ್ಕಿಲ್ಲ. ಒಂದು. ಎರಡನೇದು, ಇಷ್ಟು ದೊಡ್ಡದು ಒಂದು ಚಿನ್ನ ಹಾಕಿ ಇಷ್ಟು ಲಾಲಿಕೆ ಮಾಡುವವರು ಇದ್ದಾರೆ ಅನ್ನುವಂಥದ್ದು ಕೂಡ ಕ್ವಶನ್ ಮಾರ್ಕ್ ಹೋಗ್ತದೆ. ಮಾಡುದು ನಮಗೆ ಬೇರೆಯವರು ಕೊಟ್ಟರೆ ನಮಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ಕೆಲಸ ಮಾಡ್ತಾ ಇರ್ತೇವೆ, ನಮಗೆ ಟೈಮ್ ಟು ಟೈಮ್ ಒಂದು ಆಹಾರದ ವ್ಯವಸ್ಥೆ ಅಥವಾ ಇಲ್ಲಿ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನಮ್ಮ ಫ್ಯಾಮಿಲಿಯವರು ಅವ್ರು ತಗೊಂಡದ್ರಿಂದ ನಮ್ಗೆ ಇದನ್ನು 100ಕ್ಕೆ 100 ಮಾಡ್ಲಿಕ್ಕೆ ಆಗಿಲ್ಲ. ಇದು ನಮ್ಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾನು ಹೇಳುದು, ಇದರಲ್ಲಿ ಒಬ್ಬರದ್ದು ಏನೂ ವಿಷಯ ಇಲ್ಲ. ಏನಂತ ಹೇಳಿದ್ರೆ, ಒಬ್ರು ಒಂದು ನಿಮಿತ್ತಕ್ಕೆ ಬೇಕು ಅಂತ ಹೇಳಿ ಬಿಟ್ರೆ ಬೇರೆ ನಮ್ದು ಏನಿಲ್ಲ. ಇದರಲ್ಲಿ ಎಲ್ಲರ ಸಹಕಾರ, ನನ್ನ ಮನೆಯವರದ್ದಾಗಲಿ ನನ್ನ ಶ್ರೀಮತಿದ್ದಾಗಲಿ ಎಲ್ಲರದ್ದು ಸಹಕಾರ ಇದ್ದದ್ರಿಂದ ಇಂಥ ಒಂದು ಕಾರ್ಯ ಆಯಿತು. ಹಾಗೆ ಆಡಳಿತ ಮಂಡಳಿ ಕೂಡ ಹಾಗೆ ಅತ್ಯಂತ ಸಹಕಾರದಿಂದ ನಾವೀಗ ತುಂಬ ವರ್ಷದಿಂದ ಈ ಕೆಲಸದಲ್ಲಿದ್ದೇವೆ. ಸೊ ಅದು ನಮಗೆ ತುಂಬ ಇದು. ಎರಡನೇದೇನಂದರೆ, ಕೆಲಸ ಮಾಡುವಾಗ ನಮಗೆ ಗೊತ್ತಾಗ್ತದೆ, ಕೆಲಸದವರು ಆ ಕೆಲಸ ಕೊಟ್ಟವರದ್ದು ಮನಸ್ಸು ನಮಗೆ ಗೊತ್ತಾಗ್ತದೆ. ಯಾಕಂದರೆ ನಮಗೆ ತುಂಬ ಕೆಲಸದಲ್ಲಿ ಒಂದು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಕೂಡ ನಮ್ಮ ಇದರಲ್ಲಿ ಜೀವನದಲ್ಲಿ ಸಿಕ್ಕಿದೆ. 1-2 ಕೆಲಸ, ಸಣ್ಣ ಕೆಲಸ, ಇದು ಚಿನ್ನದ್ದು ಅಲ್ಲ, ಬೆಳ್ಳಿಯ ಕೆಲಸ, ಅದುವೇ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಅಲ್ಲಿ ಏನಾದರೂ ದೋಷಗಳಿರುವುದು ದೇವಸ್ಥಾನಗಳಲ್ಲಿ, ಮತ್ತೆ ಸರಿ ಆಗುದಿಲ್ಲ. ಸೊ ಅಂಥದ್ರಲ್ಲಿ ಇಷ್ಟು ದೊಡ್ಡ ಕೆಲಸ ಒಂದು ಹೂ ತೆಗೆದು ಕೆಳಗೆ ಇಟ್ಟಷ್ಟು ಸುಲಭದಲ್ಲಿ ಆಗಿದೆ. ಅದು ನನಗೆ ವಿಚಿತ್ರ ಕಾಣುದು. 2 ತಿಂಗಳಲ್ಲಿ ಇದು ಮಾಡುದಂದ್ರೆ ನನಗೆ ನಿಜವಾಗಿ ಎಣಿಸುವಾಗಲೇ ನನಗೆ ಸ್ವಲ್ಪ ತುಂಬ ಹೆದರಿಕೆ ಆಗಿತ್ತು. ಅದಕ್ಕೆ ನಾನು ಕೂಡ ಇಲ್ಲಿ ದೈವಗಳ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿಕೊಂಡಿದ್ದೆ. ಯಾಕಂದರೆ ಇದು ಸುಲಭದಲ್ಲಿ ಆಗಿ ನಮ್ಮ ಮರ್ಯಾದೆ ಉಳಿದ್ರೆ ಸಾಕು ಅನ್ನುವಂಥ ಒಂದು ಪರಿಸ್ಥಿತಿ ನನಗೆ ಮೊದಲಿತ್ತು. ಸೊ ಈಗ ನೋಡುವಾಗ ಇದು ಇಷ್ಟು ಸುಲಭದಲ್ಲಿ ಆಗಿದೆ. ಅದಕ್ಕೆ ಎಲ್ಲ ಕಾರಣ ಆ ದೇವರು ಮತ್ತು ಗುರುಗಳು, ಸುಧೀಂದ್ರ ತೀರ್ಥ ಸ್ವಾಮಿಗಳದ್ದು ಕೂಡ ನಾನು ಆಶೀರ್ವಾದ ಪಡ್ಕೊಂಡಿದ್ದೇನೆ. ಅದನ್ನು ನನ್ನ ಯೋಗ. ಹಾಗೆ ಸಂಯಮೇಂದ್ರ ಸ್ವಾಮಿಗಳದ್ದು ಕೂಡ ಆಶೀರ್ವಾದ. ಅವರ ಆಶೀರ್ವಾದ ಇಲ್ಲ ಇದು ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಕ್ರೆಡಿಟ್ ಅವರಿಗೆ. ಮತ್ತೆ ಪಾಯಿಂಟ್ ಏನಾದರೂ ಒಂದು ಸಣ್ಣ ತುಣುಕು ಉಳಿದ್ರೆ, ಒಂದು ಬಿಂದು ಇಳಿದ್ರೆ ನಮಗೆ ಸಾಕು. ಇದದ್ದೆಲ್ಲ ನಾವು ಆ ದೇವರಿಗೆ ಮತ್ತು ಗುರುಗಳಿಗೆ ಅದನ್ನು ಸಮರ್ಪಿಸ್ತೇನೆ. ಮತ್ತು ನನ್ನ ತಂದೆ ತಾಯಿ, ನನ್ನ ತಂದೆಯವರು, ಗುರುಗಳು, ಇವರೆಲ್ಲ ಆಶೀರ್ವಾದದಿಂದ ಇದೆಲ್ಲ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ಬಯಸ್ತೇನೆ.
ಸುಂದರವಾದ ಕಸ್ತೂರಿ ಕೆಲಸದಿಂದ ಬಂಗಾರದ ಲಾಲ್ಕಿಯನ್ನು ಮಾಡಿಕೊಟ್ಟಿದ್ರಿ. ನಿಮಗೆ ಸನ್ಮಾನ ಮಾಡಬೇಕಂತೇಳಿ ನಾವು ಮಹಾದಾನಿಗಳಾದ ದಯಾನಂದ ಪೈ ಹಾಗೂ ಮೋಹಿನಿ ಪೈ ಅವರ ಆಸ್ಪತ್ರೆಗಳ ಕೇಳಿರುತ್ತೇನೆ. ಹಾಗೂ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು.